ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ ಗೆ ಸ್ವಾಗತ. ನಾನು ಹನುಮಾನ್ ದೇಶಮುಖ್. ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರಾಗಿರುವಂತಹ ಶಿವಶರಣಪ್ಪ ವಾಲಿ ಅವರ ಜೊತೆಗೆ ರಾಜ್ಯ, ದೇಶ ಮತ್ತು ವಿದೇಶದಲ್ಲಿ ನಡೆಯುವಂತಹ ಪ್ರಮುಖ ಘಟನೆಗಳನ್ನ ಮೆಲುಕು ಹಾಕುವಂತಹ ಒಂದು ಪ್ರಯತ್ನ ಈ ಒಂದು ಪ್ರೈಮ್ ಟೈಮ್. ಇವತ್ತು ರಾಜ್ಯದಲ್ಲಿಯೇ ವಿಶೇಷವಾಗಿ ಬೀದರ್ನಿಂದನೇ ಶುರು ಮಾಡುವಂತಹ ಸಮಯ ಬಂದಿದೆ. ಇವತ್ತು ಬೀದರ್ನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಏನೋ ಹಿಂದೂಗಳ ಹಬ್ಬ ಗಣೇಶೋತ್ಸವ, ಅದೇ ರೀತಿ ಅನಂತ ಚತುರ್ಥಿ ಬರೋದಿದೆ. ಹೀಗೆ ಅನೇಕ ಹಬ್ಬಗಳು ಹಿಂದೂಗಳ ಹಬ್ಬ ಬರಲಿದೆ. ಆದ್ರೆ ಪೊಲೀಸ್ ಇಲಾಖೆಯು 15 ಅಂಶಗಳುಳ್ಳ ಒಂದು ಸೂಚನೆಯನ್ನ ಬಿಡುಗಡೆ ಮಾಡಿದೆ, ಒಂದು ಗೈಡ್ ಲೈನ್ ಅನ್ನ ಬಿಡುಗಡೆ ಮಾಡಿದೆ. ಆದ್ರೆ ಅನೇಕರು ಇದನ್ನ ಹಿಂದೂಗಳ ಹಬ್ಬಗಳಿಗೆ ಮಾತ್ರ ಯಾಕೆ ಈ ರೀತಿ ಬರುತ್ತೆ, ಬೇರೆಯವರ ಹಬ್ಬಗಳಿಗೆ ಯಾಕೆ ಈ ರೀತಿಯ ಗೈಡ್ ಲೈನ್ಸ್ ಗಳು ಬರಲ್ಲ ಅನ್ನೋ ಒಂದು ಪ್ರಶ್ನೆ ಬೀದರ್ ಜನರಲ್ಲಿ ಮನೆ ಮಾಡಿದೆ. ಈ ಒಂದು ವಿಷಯದ ಕುರಿತು ಚಿಂತನೆಯನ್ನ ನಮ್ಮ ಪ್ರಧಾನ ಸಂಪಾದಕರ ಜೊತೆ ನಡೆಸೋಣ. ಸರ್, ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರೈಮ್ ಟೈಮ್ ಸಂಸ್ಥೆಯ ಒಂದು ಪ್ರೈಮ್ ಟೈಮ್ಗೆ ಸ್ವಾಗತ. ಸರ್, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೀದರ್ನಿಂದನೇ ಶುರು ಮಾಡುವ. ಸರ್, ಬೀದರಲ್ಲಿ ಇವತ್ತು ಪೊಲೀಸ್ ಇಲಾಖೆ ಒಂದು ಮಾರ್ಗಸೂಚಿಯನ್ನ ಹೊರಡಿಸಿದೆ. ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯ ಹೇಳೋದಾದ್ರೆ ಸರ್. ಒಂದೇ ಮಾತಾಡ ಇವತ್ತಿನ ದಿವಸ ದೇಶಮುಖ ಅವರು ನೀವು ಒಂದು ಒಳ್ಳೆ ಸಮಸ್ಯೆಯನ್ನ ಎದುರಿಟ್ಟಿದ್ದೀರಿ. ಬೀದರ್ನಲ್ಲಿ ನಮ್ಮ ಅಧೀಕ್ಷಕರು, ಪೊಲೀಸ್ ಅಧೀಕ್ಷಕರು ಒಂದು ಸಭೆಯನ್ನು ಕರೆದಿದ್ರು. ಆದರೆ ಒಂದು ಮಾತು ನಾನು ಎಲ್ಲರಿಗೆ ಒಂದು ವಿಶೇಷವಾಗಿ ಹೇಳಬೇಕಂತೀನಿ. ಇವತ್ತಿನವರೆಗೆ ಎಷ್ಟು ಜನರು ಸಭೆಯನ್ನು ಕರೀತಿದ್ರು, ಆವಾಗ ನಾವೆಲ್ಲ ಜನರು ನಾಗರಿಕರು ಎದುರು ಕೂತಿರ್ತಿದ್ವಿ. ಅವರು ತಮ್ಮ ಸಲಹೆಗಳನ್ನು, ಸೂಚನೆಗಳನ್ನು ಹೇಳ್ತಾ ಇದ್ರು, ನಮ್ಮ ಕಡೆಯಿಂದ ಕೇಳ್ತಾ ಇದ್ರು. ಆದರೆ ಈ ಸಲ ಅಧೀಕ್ಷಕರು ಒಂದು ಹೊಸ ಇತಿಹಾಸವನ್ನೇ ನಿರ್ಮಾಣ ಮಾಡಿದ್ದಾರೆ. ಸಮಾಜದಲ್ಲಿ ನಾವು ಕೂತಂತ ಜನರಿಗೆ ವೇದಿಕೆಯ ಮೇಲೆ ತೆಗೆದುಕೊಂಡು ತಮ್ಮ ಜೊತೆಯಲ್ಲೇ ಕೂರಿಸ್ಕೊಂಡು ಚರ್ಚೆಯನ್ನ ಮಾಡಿದ್ದಾರೆ. ಅದಕ್ಕೆ ನಾನು ಮೊದಲಿಗೆ ನಮ್ಮ ಬೀದರ್ ನಾಗರಿಕರ ವತಿಯಿಂದ ಅವರಿಗೆ ಧನ್ಯವಾದನ್ನ ಹೇಳ್ತೀನಿ. ಯಾಕಂದ್ರೆ ಇದು ಒಂದು ಹೊಸ ಪರಂಪರೆ. ಅಧಿಕಾರಿಗಳು, ವಿಶೇಷವಾಗಿ IAS ಮತ್ತು IPS ಅಧಿಕಾರಿಗಳು ಸ್ವಲ್ಪ ಬೇರೆ ಸಮಾಜಕ್ಕಿಂತಲೂ ನಾವು ಬೇರೆ ಇದ್ದೀವಿ ಅಂತ ತೋರಿಸ್ತಾರೆ. ಆದ್ರೆ ಇವತ್ತಿನ ಈ ಪ್ರದೀಪ್ ಕುಂಟಿ ಅವರ ವಿಚಾರವನ್ನ ನೋಡಿದಾಗ ಅಧಿಕಾರಿಗಳಲ್ಲಿ ಸಹ ಸಾಮಾನ್ಯರಲ್ಲಿ ಬೆರೆತು ಹೋಗೋರಿದ್ದಾರೆ ಅನ್ನಂಗೆ ಅನಿಸ್ತು. ಈಗ ನೀವು ಕೇಳಿದ ಪ್ರಶ್ನೆ, ಹಿಂದೂಗಳ ಹಬ್ಬ ಆಗಲಿ, ಮುಸ್ಲಿಮರ ಹಬ್ಬಗಳಾಗ್ಲಿ, ಅಥವಾ ಕ್ರಿಶ್ಚಿಯನ್ ಹಬ್ಬಗಳಲ್ಲಿ ಪೊಲೀಸ್ ಇಲಾಖೆಯವರು ಯಾರ ಮೇಲೆ ಒತ್ತಡ ಹಾಕ್ಬೇಕು, ಯಾರ ಮೇಲೆ ಮಾಡಬೇಕು ಎಂಬ ವಿಚಾರ ಪೊಲೀಸರಲ್ಲಿ ಇರೋದಿಲ್ಲ. ಮೊದಲನೇದು, ಹಬ್ಬ ಯಾವುದಿದೆ ಅವ್ರು ನೋಡೋದಿಲ್ಲ. ಊರಲ್ಲಿ ಶಾಂತಿ ಯಾವ ರೀತಿ ಇರ್ತದೆ, ಶಾಂತಿ ಯಾವ ರೀತಿ ಕಾಪಾಡಬೇಕು, ನಗರದಲ್ಲಿಯ ಜನರಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂತೆ ಸುರಕ್ಷಿತವಾಗಿ ಹಬ್ಬಗಳು ಆಗ್ತವೆ, ಅದನ್ನೇ ನೋಡ್ತಾರೆ. ನಾವು ಕೆಲವರು ತಮ್ಮ ಹಿಂದೂ ದೃಷ್ಟಿಯಿಂದ, ಮುಸ್ಲಿಂ ದೃಷ್ಟಿಯಿಂದ ನೋಡೋದು ಇಲ್ಲಿಯ ಜನರ ಸಂಕುಚಿತ ಭಾವನೆ ಆಗ್ತದೆ. ಪೊಲೀಸರು ಹಿಂದೂ ಅಲ್ಲ, ಮುಸ್ಲಿಂ ಅಲ್ಲ, ಅವರು ಕೇವಲ ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ವ್ಯವಸ್ಥೆಯನ್ನ ಸುವ್ಯವಸ್ಥಿತವಾಗಿ ಕಾಪಾಡ್ತಕ್ಕಂತ ಒಂದು ಇದು ಇರ್ತದೆ. ಅವರು 25 ಸೂಚನೆಗಳನ್ನ ಏನ್ ಕೊಟ್ಟಿದ್ದಾರೆ, ಅವು ಬಂಧನ ಅಲ್ಲ, ಅವರು ನಿಮ್ಮ ಮೇಲೆ ಹೇಳ್ತೀವಿ ಅಂತ ಹೇಳಿಲ್ಲ. ಈ ರೀತಿಯಿಂದ ಇದ್ರೆ ಸಮಾಜ ಮತ್ತು ನಿಮ್ಮ ಉತ್ಸವ ಸರಿಯಾಗಿ ಆಗ್ತದೆ ಎಂಬ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಇದನ್ನ ನಾವು ತಿಳ್ಕೊಳ್ಬೇಕು. ಸರ್, ಅದು ಅದ್ರ ಒಳಗಡೆ ಅನುಮತಿಯನ್ನ ಪಡಿಬೇಕು, ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಿದ್ದಾರೆ. ಸರ್, ಒಂದು ಮಾತು ನೀವು ನೆನ್ಪಿಡ್ಬೇಕು, ಪರ್ಮಿಷನ್ ಕುಡದೆ ನೀವು ಗಣೇಶ್ ಕೂರ್ಸೋದಿಲ್ಲ ಅಂತವ್ರು ಎಲ್ಲಿ ಹೇಳಿಲ್ಲ. ಪರ್ಮಿಷನ್ ಅರ್ಥ ಈ ನಗರದಲ್ಲಿ ಎಷ್ಟು ಗಣೇಶ್ ಕೂರಿಸ್ತಾ ಇದ್ರಿ, ಎಷ್ಟು 1000 ಬರ್ತಾ ಇದ್ದಾವ, ಎಷ್ಟು 100 ಬರ್ತಾ ಇದ್ದಾವ, ಯಾವ ಓಣಿಯಲ್ಲಿ ಬರ್ತಾ ಇದ್ದಾವ, ಯಾವ ಸ್ಥಳದಲ್ಲಿ ಕೂಡಿಸ್ತಾ ಇದ್ದಾರ, ಆ ಸ್ಥಳ ಸರ್ಕಾರಿ ಜಮೀನು ಅಥವಾ ಯಾರ್ದೋ ಪ್ರೈವೇಟ್ ಇದೆಯೋ, ಪ್ರೈವೇಟ್ದವ್ರಿಗೆ ಕೇಳಿ ಕೂಡಿಸ್ತಾ ಇದ್ರಿಯೋ, ಒತ್ತಾಯ ಪೂರ್ವ ಕೂಡಿಸ್ತಾ ಇದ್ರಿಯೋ, ಇಂಥ ಎಲ್ಲಾ ಗೊಂದಲಗಳ ನಿವಾರಣೆ ಆಗ್ಬೇಕಂತ ಹೇಳಿ ಅವರು ಅನುಮತಿ ಪಡೀರಿ ಅಂತ ಹೇಳಿದ್ರೆ ಈ ರೀತಿ ಇಲ್ಲಿ ಕೂಡಿಸ್ತೇವೆ ಅಂತ ಪೊಲೀಸ್ ಇಲಾಖೆಗೆ ತಿಳಿಸ್ರಿ ಅಂತ ಹೇಳಿದ್ದಾರೆ ವಿನ ನೀವು ಒಂದು ಅರ್ಜಿ ಕೊಟ್ಟು ಆಮೇಲೆ ಚರ್ಚೆ ಆಗಿ ನಿಮಗೆ ಅನುಮತಿ ಕೊಟ್ಟ ಕೂಡ್ಸ್ರಿ ಅಂತಲ್ಲ. ಅದು ನಮ್ಮ ಸಮಾಜದವರು ಎಲ್ಲರೂ ತಮ್ಮ ತಲೆಯಲ್ಲಿ ತೆಗಿಬೇಕು. ಪೊಲೀಸರು ನಮ್ಮ ಮೇಲೆ ಹೇರ್ತಾ ಇಲ್ಲ. ಒಬ್ಬ ನಾಗರಿಕನಾಗಿ ನಾನು ಹೇಳಬೇಕಾದ್ರೆ
ಅವ್ರು ಎಷ್ಟು ಸೂಚನೆಗಳು ಕೊಟ್ಟಾರೆ ಅದನ್ನ ಅವ್ರ ಸೂಚನೆ ಕೊಡ್ಲಾರ್ದೆ ಒಬ್ಬ ನಾಗರಿಕನಾಗಿ ಪಾಲಿಸ್ಬೇಕು. ನಾವು ಅದನ್ನ ಪಾಲಿಸಿದ್ರೆ ಇವ್ರು ಆ ರೀತಿ ಸೂಚನೆ ಕೊಡೋದು ಬರೋದೇ ಅವಶ್ಯಕತೆನೇ ಇರಲ್ಲ ಸರ್. ಅವಶ್ಯಕತೆ ಇರೋದಿಲ್ಲ. ಇವು ನಾಗರಿಕರು ಪಾಲಿಸ್ತಕ್ಕಂತ ಅವಶ್ಯಕ ನಿಯಮಗಳಿವೆ. ಯಾವುದೇ ರೀತಿ ಪೊಲೀಸರು ಹಿಂದೂ ಹಬ್ಬದ ಮೇಲೆ ಒತ್ತಡ ಹಾಕೋ ಸಲಕ ಪೊಲೀಸರು ಮಾಡಿದ್ದಲ್ಲ. ಮತ್ತ ಅದನ್ನ ಯಾರು ತಲೆಯಲ್ಲಿ ತೆಗೆದುಕೊಳ್ಬಾರ್ದು. ಮತ್ತು ಸ್ಪಷ್ಟವಾಗಿ ಅವ್ರು ಒಳ್ಳೆ ರೀತಿಯಿಂದ ಮಾಡ್ರಿ, ನಾವು ನಿಮ್ ಜೊತೆಲಿ ಇದ್ದೀವಿ ಎಂಬ ಮಾತು ಹೇಳಿದ್ದಾರೆ. ಅದಕ್ಕೆ ನಾನು ಸಮಾಜಕ್ಕೆ ವಿನಂತಿ ಮಾಡ್ತೀನಿ, ಇದು ಯಾರ ಮೇಲೆ ಹೇರಿಕೆ ಅಲ್ಲ. ನಾವು ಪೊಲೀಸರಿಗೆ ಸಹಕಾರ ಕೊಡ್ಬೇಕು. ನಮ್ಮಲ್ಲಿನೂ ಕೆಲವರು ಕಿಡಿಗೇಡಿಗಳು ಇದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲಾ ಸಮಾಜದಲ್ಲಿ ಇರ್ತಾರೆ. ಆದ್ರೆ ಪೊಲೀಸಕ್ಕಿಂತಲೂ ಹೆಚ್ಚಿಗೆ ನಮಗ್ ಗೊತ್ತಿರ್ತಾರೆ. ಅವರನ್ನ ಅಲ್ಲೇ ಒತ್ತಿಟ್ಟು ಅವರಿಗೆ ಬುದ್ಧಿವಾದ ಹೇಳಿ ಅಥವಾ ಒತ್ತಾಯ ಪೂರ್ವಕ ಹೇಳಿ ನೀವು ಇಂಥ ಕಿಡಿಗೇಡಿ ಮಾಡಿ ನಮ್ಮ ಬೀದರ್ ಜಿಲ್ಲೆಗೆ ಕಪ್ಪು ಮಸಿ ಹಚ್ಚಬೇಡ್ರಿ ಅಂತ ಹೇಳಿದ್ರೆ ಸರಾಗವಾಗಿ ಸಮಸ್ಯೆ ಬಗೆಹರಿಯುತ್ತದೆ. ಆಮೇಲೆ ಪೊಲೀಸರ ಮೇಲೆ ಅಪಶಬ್ದ ಬರೋದಿಲ್ಲ, ಅಪವಾದ ಬರೋದಿಲ್ಲ, ಜನರ ಮೇಲೂ ಯಾವುದೇ ಎಸ್ ಸರ್. ಇನ್ನು ಮುಂದಿನ ಸುದ್ದಿ, ಕಳಪೆ ಕಾಮಗಾರಿಯ ವಿರುದ್ಧ ಸಿಡಿದೆದ್ದು ಗ್ರಾಮ ಪಂಚಾಯತಿಯ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಒಂದು ಅಪರೂಪ ಘಟನೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ ಸರ್. ಕಮಲ್ ನಗರ ತಾಲೂಕಿನ ಮುದೋಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಮುದೋಳ ಗ್ರಾಮದ ವಾರ್ಡ್ ನಂಬರ್ 1 ಸದಸ್ಯ ಸೋಮನಾಥ ಸ್ವಾಮಿ ಎಂಬುವರು ಮುದೋಳ ಗ್ರಾಮದಲ್ಲಿ ನಡೆಯುತ್ತಿರುವ ಕಳಪೆ ಮಟ್ಟದ ಜೆಜೆಎಂ ಕಾಮಗಾರಿ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಸರ್. ಆದ್ರೆ ಆ ಸಮಸ್ಯೆ ಬಗೆಹರಿದಿಲ್ಲ. ಅದಕ್ಕೆ ಮನನೊಂದ ಆತನ ಏನ್ ಮಾಡಿದಾನೆ, 3,21,00,000 ಕಾಮಗಾರಿ ಈ ರೀತಿ ಆಗ್ತಾ ಇದೆ ಅಲ್ಲ, ಹಳ್ಳ ತಪ್ಪ ಹೋಗ್ತಾ ಇದೆ. ಹಾಗೆ ಮನನೊಂದು ಆತ ಇವತ್ತು ರಾಜೀನಾಮೆಯನ್ನ ನೀಡಿದ್ದಾನೆ ಸರ್ ಸದಸ್ಯತ್ವ ಸ್ಥಾನಕ್ಕೆ. ಯಾಕಂದ್ರೆ ಈಗಾಗಲೇ ಸೋಮನಾಥ್ ಸ್ವಾಮಿ ಅನ್ನೋರೇನು ಈ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷರಾಗಿಯೂ ಕೂಡ ಗುರುತಿಸಿಕೊಂಡಂತವ್ರು ಸರ್. ಇವತ್ತು ಈ ಒಂದು ನಿರ್ಧಾರ ಇವತ್ತು ಬೀದರ್ನ ಒಂದು ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸರ್. ನೋಡಿ, ಔರಾ ತಾಲೂಕಿನ ಮುಧೋಳ ಗ್ರಾಮದ ಬಗ್ಗೆ ಕಮಲ್ ನಗರ, ಇವಾಗಿನ ಕಮಲ್ ನಗರ, ಹೌದು ಸರ್. ಆದ್ರೆ ಮುಧೋಳ ಗ್ರಾಮ ಕಮಲ್ ನಗರ ತಾಲೂಕಿನ ಇವಾಗ ಹೊಸದಾಗಿ ಆದಂತ ಕಮಲ್ ನಗರ ತಾಲೂಕಿನ ಮುಧೋಳ ಗ್ರಾಮ. ನಿಮ್ಗೆ ಒಂದು ನೆನಪಿರ್ಬೇಕು, ಇಲ್ಲಿನ ಜನರಿಗೆ ಗೊತ್ತಿದ್ರೆ ಯಾವಾಗ್ಲೂ ಕ್ರಾಂತಿಕಾರಿ ಪ್ಲೇಸ್. ಮುಂದೆ ನಾವು ನಿಜಾಮರ ವಿರುದ್ಧ ಹೋರಾಟ ಮಾಡಿದಾಗನು ಅಲ್ಲಿಯ ಮುಧೋಳದ ಜನರು ಒಂದು ಟೋಳಿಯನ್ನ ಕಟ್ಕೊಂಡು ಹೋರಾಡಿದಂತ ಜನ. ಇದು ನಾನು ನೆನಪಿ ತಂದ್ಕೊಡ್ತೀನಿ. ಆಮೇಲೆ ಸ್ವಾಮಿಯವರು ಕಳಪೆ ಕಾಮಗಾರಿ ಬಗ್ಗೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ. ಆದರೆ ಅವರು ರಾಜೀನಾಮೆ ಕೊಡಬಾರ್ದಾಗಿತ್ತು. ಕಳಪೆ ಕಾಮಗಾರಿ ಎಲ್ಲ ಕಡೆಗೆ ಇದೆ. ಅವ್ರು ಯಾವ ಬಣದು ಯಾವ ಗೌಡ ಬಣದವರು ಇದ್ದಾರೆ ಅದು ಅಲ್ಲ. ಅವರೊಬ್ಬರು ಪಂಚಾಯತ್ ಸದಸ್ಯರು. ಪಂಚಾಯತ್ ಸದಸ್ಯರಾಗಿ ಅವ್ರ ರಾಜೀನಾಮೆ ಪ್ರತಿಭಟನೆಗಾಗಿ ಕೊಟ್ಟಿದ್ದಾರೆ, ಅದು ಸಂತೋಷದ ಸಂಗತಿ. ಆದರೆ ಕಳಪೆ ಕಾಮಗಾರಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಇದೆ. ಇದರ ಬಗ್ಗೆ ಪ್ರಶ್ನೆನೇ ಇಲ್ಲ. ಅಷ್ಟಕ್ಕೆ ಬೀದರ್ ಜಿಲ್ಲೆಯಲ್ಲಿ 100 ಕಾಮಗಾರಿಗಳು ಅದೇ ರೀತಿ ಕಳಪೆ ಇವೆ. ಅದಕ್ಕೆ ರಾಜೀನಾಮೆ ಕೊಡೋದಕ್ಕಿಂತಲೂ ಆ ಸ್ಥಾನದಲ್ಲಿ ಇಳಿದು ಹೋರಾಟ ಮಾಡಬೇಕು. ಯಾಕಂದ್ರೆ ಯುದ್ಧ ಭೂಮಿಯಿಂದ ಓಡಿ ಹೋಗಬಾರ್ದು. ಯುದ್ಧದಲ್ಲಿ ಎದುರು ನಿಂತು ಮರೋ ಯಾ ಕರೋ ಆ ರೀತಿಯಿಂದ ನಾವು ಮುಂದೆ ಮಾಡು ಇಲ್ಲವೇ ಮಡಿ ಆ ರೀತಿ ನಡೆಯುತ್ತೆ. ನೀವು ಬಿಟ್ಟು ಹೋದ್ರೆ ಕಳಪೆ ಕೆಲಸ ಮಾಡೋರಿಗೆ ಮತ್ತಿಷ್ಟು ಆಸ್ಪದ ಆಯ್ತು. ಪಂಚಾಯತ್ ಅಲ್ಲಿ ಅವ್ರು ಏನ್ ರೆಸಲ್ಯೂಷನ್ ಮಾಡ್ಕೊಳ್ತಾರೋ ಮತ್ ಪುನಃ ಏನಾದ್ರು ಮಾಡಿ ಇದು ನಾವೇ ಇದೇ ರೀತಿ ಮಾಡಿದ್ದು ಸರಿ ಇದೆ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ. ನೀವು ಅವಾಗ ಹೊರಗಿರ್ತೀರಿ, ಹೊರಗಿದ್ದು ಏನೂ ಮಾಡ್ಲಿಕ್ಕೆ ಆಗತ್ತಿಲ್ಲ. ನೀವು ಅನ್ನೋತ್ತಿಗೆ ಹೊರಗೆ ಇದ್ದು ಹೋರಾಡ್ಬೇಕಾದ್ರೆ ನೀವು ಮೆಂಬರೇ ಆಗ್ಬಾರ್ದು. ಸತತವಾಗಿ ಯಾರೇ ತಪ್ಪು ಮಾಡ್ಲಿ ಅವ್ರ ವಿರುದ್ಧ ಹೋರಾಡ್ಬೇಕು. ನೀವು ಮೆಂಬರ್ ಆದ್ಮೇಲೆ ಆ ಸ್ಥಳ ಬಿಟ್ಟು ಬರಬಾರ್ದು. ನೀವು ಓಣಿಯಲ್ಲಿ ಮಾಡ್ಯಾರೋ ಇಲ್ಲೋ ಅಲ್ಲ, ಎಲ್ಲಿ ತಪ್ಪಾದ್ರೂ ಅಲ್ಲಿ ಮಾಡ್ಬೇಕು. ನೀವು ಮೇಲಾಧಿಕಾರಿಗಳಿಗೆ ಬರೆದ ಮೇಲೆ ಅದಕ್ಕೇನು ಆಗಿಲ್ಲ ಅಂತ ನೀವು ನಿರಾಶರಾಗಿ ರಾಜಕೀಯದಲ್ಲಿ ಅಥವಾ ಸಾಮಾಜಿಕ ಜೀವನದಲ್ಲಿ ಬರ್ಬೇಕಾದ್ರೆ ನಿರಾಶೆ ಆಗೋರು ಎಂದೂ ಬರಲೇಬಾರ್ದು. ಇಲ್ಲಿ ಇರೋದೇ ನಿರಾಶೆ. ಯಾವಾಗ್ಲೂ ನೀವು ಇಚ್ಛಂತೆ ಆದ್ರೆ ಖುಷಿ ಆಗೋದು ಇದು ರಾಜಕಾರಣಿಯ ಲಕ್ಷಣ ಅಲ್ಲ, ಸಾಮಾಜಿಕ ಕಾರ್ಯಕರ್ತರ ಲಕ್ಷಣ ಅಲ್ಲ. ನೀವು ಏನದ ಸತತವಾಗಿ ಹೋರಾಡ್ಬೇಕು. ನೀವು ಮೇಲಧಿಕಾರಿಗಳಿಗೆ ಕೊಟ್ಟಿರಿ, ಬಹಳಷ್ಟಾದ್ರೆ ತಾಲೂಕಾ ಪಂಚಾಯತ್ ಕೊಟ್ಟಿರಿ, ಅಥವಾ ನೀವು ಅಲ್ಲಿ ಗ್ರಾಮ ಪಂಚಾಯತ್
PDO ಕೊಟ್ಟಿರಿ. ಹೌದು ಸರ್. ಅದಕ್ಕ ಮೇಲೆ ತಾಲೂಕಾ ಪಂಚಾಯತ್ಗಿಂತಲೂ ಮೇಲೆ ಜಿಲ್ಲಾ ಪಂಚಾಯತ್ ಇದ್ದಾರೆ, ಹೌದು ಸರ್. ಅದಕ್ಕಿಂತಲೂ ಮೇಲೆ ಡೆಪ್ಟಿ ಕಮಿಷನರ್ ಇದ್ದಾರೆ, ಹೌದು ಸರ್. ಅದಕ್ಕೂ ಮೇಲೆ ಬೆಂಗಳೂರಿನಲ್ಲಿ ಇದ್ದಾರೆ. ಓಕೆ. ಅವ್ರಿಗೆಲ್ಲರಿಗೂ ಸ್ಪಷ್ಟ ಬರೆದು ಯಾವ ರೀತಿ ಕಳಪೆ ಮಾಡಿದ್ದಾರೆ ಅದರ ಪರೀಕ್ಷೆ ಮಾಡಿಸಿ ಅವರಿಗೆ ಶಿಕ್ಷೆ ಆಗುವಂತೆ ಮಾಡಿ, ಹೌದು ಸರ್. ಕೆಲಸ ಒಳ್ಳೇದಾಗುವಂತೆ ಮಾಡಿ. ಓಕೆ. ರಾಜೀನಾಮೆ ಕೊಟ್ಟು ಹೋಗಿದ್ದು ನಿಮ್ಮ ಉದಾರತ್ವಕ್ಕೆ ನಾವು ಧನ್ಯವಾದನ್ನ ಹೇಳ್ತೀನಿ. ಆದರೆ ಒಬ್ಬ ಹೋರಾಟಗಾರ ತನ್ನ ಯುದ್ಧ ಭೂಮಿ ಬಿಟ್ಟು ಓಡಬಾರ್ದು. ಯಾಕಂದ್ರೆ ಸರ್, ಈ ಜಲಜೀವನ್ ಮಿಷನ್ ಯೋಜನೆ ಏನ್ ಕಾಮಗಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಕನಸಿನ ಯೋಜನೆ ಸರ್. ಪ್ರತಿ ಮನೆಗೆ ನೀರು ತಲುಪಬೇಕು ಅಂತ ಅವ್ರೇನ್ ಕನಸು ಕಟ್ಕೊಂಡಿದ್ರು. ಆದ್ರೆ ಇವತ್ತಿನ ಕಾಮಗಾರಿಗಳು ಜಿಲ್ಲೆ ವ್ಯಾಪ್ತಿ ಸರ್ 50% ಕೂಡ ಸರಿಯಾಗಿ ಆಗಿಲ್ಲ ಅನ್ನೋ ಒಂದು ಆರೋಪ ಇದೆ ಸರ್ ಜಿಲ್ಲೆ ಜನರದು. ನೋಡಿ, ಈ ಯೋಜನೆ ಯಾವ ಸರ್ಕಾರ ತಂದಿದೆ ನಾನು ಅದು ವಿಶ್ಲೇಷಣೆ ಮಾಡೋದಿಲ್ಲ. ಅಲ್ಲಿ ಕೇಂದ್ರದಲ್ಲಿ ಯಾವ ಪಕ್ಷದವ್ರು ಇರ್ತಾರೆ, ಯಾರ ಸರ್ಕಾರ ಇರ್ತಾರೆ, ಅದು ನಮ್ಮ ಸರ್ಕಾರ. ಅದು ಮೋದಿದೇ ಇರ್ಲಿ ಅಥವಾ ಕಾಂಗ್ರೆಸ್ದವ್ರೇ ಇರ್ಲಿ, JDS ದವ್ರದೇ ಬರಲಿ ಅಥವಾ ಮತ್ಯಾವುದೇ ಪಕ್ಷದ ಬರಲಿ, ನನ್ಗೆ ಅದರ ಬಗ್ಗೆ ಚಿಂತೆನೂ ಇಲ್ಲ ಯಾರ್ದು ಪಕ್ಷದ ಬರ್ತದೆ ಅಂತ ಹೇಳಿ. ನನಗೆ ಪ್ರಾಮಾಣಿಕವಾಗಿ ಮಾಡುವ ಅಧಿಕಾರಿಗಳು ಅಲ್ಲಿ ಇದ್ದಾರೋ ಇಲ್ವೋ ಅದು ಮತ್ತು ಅವರು ಜಲಜೀವನ ಅಂತ ಹೇಳ್ಕೊಂಡು ಪ್ರತಿಯೊಂದು ಮನೆಗೆ ನೀರು ಸಿಗುವಂತೆ ಯೋಜನೆಯನ್ನ ಹಾಕಿದ್ದಾರೆ. ಆದ್ರೆ ನಮ್ಮಲ್ಲೇ ಇವತ್ತಿನ ದಿವಸ ಎಷ್ಟು ಕೆಳಮಟ್ಟಕ್ಕೆ ರಾಜಕಾರಣ ಹೋಗಿದೆ ಅಂದ್ರೆ, ಆ ವಿಚಾರಧಾರೆ ಸರ್ಕಾರ ಎಲ್ಲಿ ಇಲ್ಲೋ ಅಲ್ಲಿ ಆ ಕೆಲಸ ಸರಿಯಾಗಿ ಆಗೋದಿಲ್ಲ. ಇದು ಬರೀ ಕಾಂಗ್ರೆಸ್ದವ್ರು ಹೆಂಗ್ ಮಾಡ್ತಾರಂತಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದಕ್ಕೆ ಮಾಡ್ತಾ ಇಲ್ಲ ಅಂತಲ್ಲ, ಎಲ್ಲಿ ಬೇರೆಯವ್ರ ಸರ್ಕಾರ ಇರ್ತದೆ ಅಲ್ಲಿ BJP-ದವ್ರು ಅವ್ರನ್ನು ಮಾಡೋದಿಲ್ಲ. ಇದು ಒಬ್ರಿಗೆ ಅಂಟಿಕೊಳ್ಳೋದಲ್ಲ. ಇವತ್ತು ಮೋದಿಯವ್ರು ಹೇಳ್ಯಾರಂತೆ ಕಾಂಗ್ರೆಸ್ ಇದ್ದಲ್ಲಿ ಮಾಡೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಲ್ಲಿ ಬೇರೆ ಪಕ್ಷದವ್ರ ಪಂಚಾಯತ್ ಇತ್ತಂದ್ರೆ ಅವ್ರು ಮಾಡೋದಿಲ್ಲ. ಅಂದ್ರೆ ಇವರು ರಾಜಕಾರಣಿಗಳು ತನ್ನ ಪಕ್ಷದ ಸಲುವಾಗಿ ಹೋರಾಡ್ತಾ ಇದ್ದಾರೆ ವಿನಃ ಸಮಾಜದ ಅಭಿವೃದ್ಧಿಗಾಗಿ, ಗ್ರಾಮದ ಅಭಿವೃದ್ಧಿಗಾಗಿ, ಸಮಾಜ ಮುಂದೆ ಬರ್ಬೇಕಂತ ಮಾಡ್ತಾ ಇಲ್ಲ. ಇವರು ರಾಜಕಾರಣ ಆಡ್ತಾ ಇದ್ದಾರೆ. ಇಂಥವರಿಗೆ ಯಾವ ಪಕ್ಷನೂ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನರು ಎಚ್ಚರಗೊಳ್ಳಬೇಕು, ಅವರಿಗೆ ಬುದ್ಧಿ ಕಲಿಸ್ಬೇಕು. ಯಾವುದೇ ಕಾನೂನಿಂದಾಗ್ಲಿ ಅಧಿಕಾರಿಗಳಿಂದಾಗ್ಲಿ ಇದು ಸುಧಾರಣೆ ಆಗೋದಿಲ್ಲ. ಅವರು ನೋಟಿಸ್ ಕೊಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ, ಅಧಿಕಾರಿ ಇದ್ರೆ ಅವನಿಗೆ ಮನೆಗೆ ಕಳಿಸ್ತಾರೆ, ಅದರಿಂದ ಸುಧಾರಣೆ ಆಗೋದಿಲ್ಲ. ಯಾಕಂದ್ರೆ ಒಂದಲ್ಲ, ಇಲ್ಲಿ ನನ್ನ ಬೀದರ್ ಜಿಲ್ಲೆಯಲ್ಲಿ 100 ಕೋಟಿ ಯೋಜನೆ ಬಂದಿತ್ತು, ಗೊತ್ತಾಗತ್ತಿತ್ತು. ಅದು ಸಂಪೂರ್ಣ, ಕೆಲವು ಒಳ್ಳೇದಾಗಿದೆ, ಸಂಪೂರ್ಣ ಹಾಳಾಗಿದೆ. ಅದು ಬರೀ ವಿಚಾರಣೆ ಮಾಡೋದ್ರಲ್ಲೇ ದಿನಗಳು ಹೋಗ್ತವೆ. ಅದಕ್ಕಾಗಿ ಜನರ ಜಾಗೃತಿಗೊಳ್ಬೇಕು. ಆಮೇಲೆ ಅಲ್ಲಿ ಬಂದಂತ ಕೆಲಸ ಮಾಡತಕ್ಕಂತ ಅಧಿಕಾರಿಗಳಿಗೆ ಕೇಳುವ ಧೈರ್ಯ ಅವ್ರಿಗೆ ಬೇಕು. ಇದು ನೀವು ತಪ್ಪು ಮಾಡ್ತೇವೆ. ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೀನಿ, ಅಧಿಕಾರಿಗಳಂದ್ರೆ ನಮ್ಮ ಪ್ರತಿನಿಧಿಗಳು, ನಮ್ಮ ಸರ್ಕಾರದಿಂದ. ಅವ್ರೇನು ಬ್ರಿಟಿಷರ ಕಾಲದವ್ರಲ್ಲ, ಸ್ವತಂತ್ರ ನಾಗರಿಕರ ಕಾಲದವ್ರೆ. ಅವ್ರಿಗೆ ನಾವು ಗೌರವಿಸ್ಬೇಕು, ಅವ್ರ ಸ್ಥಾನಕ್ಕೆ ಗೌರವಿಸ್ಬೇಕು. ಆದರೆ ಅವರು ತಪ್ಪು ಮಾಡಿದ್ರೆ ಅಷ್ಟೇ ಕಠೋರವಾಗಿ ಖಂಡಿಸಿ ನಿಂದಿಸಿ ಕೇಳಬೇಕು. ಆ ರೀತಿ ಮಾಡಿದಾಗ ಆಗ್ತದೆ, ರಾಜೀನಾಮೆ ಕೊಟ್ಟು ಹೋದ್ರೆ ಆಗತ್ತಿಲ್ಲ. ಸರ್, ಇನ್ನು ಈ ಗಂಗಾವತಿಯಲ್ಲಿ ಬಿಲ್ಲು ಬಾಣಗಳಿರುವಂತಹ ವಿದ್ಯುತ್ ಕಂಬಗಳನ್ನ ಅಳವಡಿಕೆ ಮಾಡ್ತಾರೆ ಸರ್ ಸರ್ಕಾರ ಮಟ್ಟದಲ್ಲಿ. ಏನಂದ್ರೆ ಅಂಜನಾದ್ರಿ ಬೆಟ್ಟ ರಾಮಾಯಣದಲ್ಲಿ ಗುರುತಿಸಿಕೊಂಡಂತ ಒಂದು ಮಹತ್ತರ ಸ್ಥಳ ಸರ್, ಎಲ್ರಿಗೂ ಒಂದು ಪವಿತ್ರ ಸ್ಥಳ ಅಲ್ಲಿರುವಂತವರಿಗೆ. ಅದೇ ರೀತಿ ದೇಶದ ಜನರಿಗೆ ಅದೊಂದು ಪವಿತ್ರ ಸ್ಥಳ. ಅಲ್ಲಿ ಏನ್ ಮಾಡ್ತಾರೆ ಸರ್, ಒಂದು ಕಾಮಗಾರಿಯಲ್ಲಿ ಏನು ಕಂಬಗಳಿರುತ್ತಲ್ಲ ಅದರಲ್ಲಿ ಅಯೋಧ್ಯೆ, ತಿರುಪತಿ ಮಾದರಿಯ ಒಂದು ಇವುಗಳನ್ನ, ಚಿಹ್ನೆಗಳನ್ನ ಅಳವಡಿಕೆ ಮಾಡ್ತಾರೆ. ಅಲ್ಲಿರುವಂತ ಸ್ಥಳೀಯ SDPI ನ ಒಂದು ಸಂಘಟನೆಯವರು ಅದು ತೆರವಿಗೆ ಮನವಿಯನ್ನ ಮಾಡ್ತಾರೆ ತಹಶೀಲ್ದಾರ್ ಅವರಿಗೆ. ಮತ್ತು ಆವಾಗ ತಹಶೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿಗಳು ಮೌಖಿಕವಾಗಿ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಕೂಡ ತೆರವು ಮಾಡಿಬಿಡ್ರಪ್ಪ ಅಂತ ಹೇಳ್ತಾರೆ. ಆದ್ರೆ ಮತ್ತೆ ಇವಾಗ U-ಟರ್ನ್ ಹೊಡೆದಂತ ಘಟನೆ ಕೂಡ ನಡೀತಾ ಇದೆ. ಆದ್ರೆ ಅದು ಏನೇ ಇರ್ಲಿ ಸರ್, ಈಗ ಭಾರತದಲ್ಲಿ ಆ ರೀತಿ ಒಂದು ಧಾರ್ಮಿಕವಾದಂತ ಚಿಹ್ನೆ ಬಳಸೋದು ತಪ್ಪ ಸರ್? ಹಾಗಾದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಭಾರತದಲ್ಲಿ ಆಗಲಿ ಬೇರೆ ಎಲ್ಲೇ ಆಗಲಿ ಅವ್ರು ಯಾವ ರೀತಿ ಬಳಸಬೇಕು, ಯಾವ ರೀತಿ ಬಳಸಬಾರ್ದು, ಒಂದು ಮಾತು, ಮನುಷ್ಯನ ಸಂಕುಚಿತ ಭಾವನೆ ಇದೆ. ಇವತ್ತಿನ ದಿವಸ ಅದೇನು ಸಂಘಟನೆ ಹೇಳಿದ್ರಿ, ಆ ಸಂಘಟನೆ ಮೊದಲು ಬ್ಯಾನ್ ಆಗಿದ್ದ ಸಂಘಟನೆ ಬೇರೆ ರೂಪ ತಾಳಿದೆ. ಹೌದು ಸರ್, ಅವ್ರಿಗೆ ಆಲ್ರೆಡಿ ಒಂದು ಪಕ್ಷನೂ ಬ್ಯಾನ್ ಆಗಿ ಹೋಗಿದೆ. ಅದೇ ಆ ಪಕ್ಷನಾಗಿದೆ, ಅದಕ್ಕೆ ಹೊಸ ರೂಪ ತಾಳ ಅವ್ರು ಬಂದಿದ್ದಾರೆ. ಅವ್ರಿಗೆ ಇಸ್ಲಾಂ ಬಗ್ಗೆನೂ ಕಾಳಜಿ ಇಲ್ಲ, ಹಿಂದೂ ಬಗ್ಗೆನೂ ಕಾಳಜಿ ಇಲ್ಲ. ಆದ್ರೆ ಈ ರಸ್ತೆಗೆ ಚಿಹ್ನೆಗಳು ಹಾಕಿದ್ದು
ಅದೇನು ತಪ್ಪಲ್ಲ. Okay. ಯಾಕಂತಂದ್ರೆ ಯಾವ ಪರ್ವತಕ್ಕೆ ಯಾವ ಆಂಜನೇಯನ ಇದಕ್ಕೆ ನೀವು ಹೋಗ್ತಾ ಇದ್ರಿ ಹೌದು ಸರ್. ಆ ಮಾರ್ಗದಲ್ಲಿ ಅದ್ರ ಚಿಹ್ನೆ ಹಾಕಿದ್ರೆ ಬೇರೆ ಯಾರಿಗಾದ್ರೂ ನೋವು ಉಂಟಾಗ್ತದಂದ್ರೆ ಹಾಸ್ಯಾಸ್ಪದ. ಹೌದು ಸರ್. ನಾನು ಓಣಿಯಲ್ಲಿ ಒಂದು ಮಸೀದಿ ಬಂದ್ರೆ ನನಗೆ ನೋವು ಆಗ್ತದೆ ಅಂತ ಹೇಳ್ತಾನಂದ್ರೆ ಅದರಂತ ಮೂರ್ತನಲ್ಲ. ಯಾವುದೇ ಮುಸ್ಲಿಂ ಓಣಿಯಲ್ಲಿ ಒಂದು ಮಂದಿರ ಇದ್ರೆ ನನ್ಗೆ ನೋವು ಆಗ್ತದೆ ಅಂತ ಹೇಳಿದ್ರೆ ಅದರಂತ ಹುಚ್ಚತನ, ಅದರಂತ ಮೂರ್ತನ ಮತ್ತೊಂದಲ್ಲ. ನಗರದಲ್ಲಿ ಮಂದಿರಗಳು ನೋಡಿದ್ರು ಸಂತೋಷ ಪಡ್ಬೇಕು, ಮಸ್ಜಿದ್ ನೋಡಿದ್ರು ಸಂತೋಷ ಪಡ್ಬೇಕು, ಹಿಂದೂ ಚಿಹ್ನೆಗಳ ನೋಡಿದ್ರು ಸಂತೋಷ ಪಡ್ಬೇಕು, ಮುಸ್ಲಿಮ್ದು ಚಿಹ್ನ ಇತ್ತು ಯಾವ್ದಾದ್ರು ಅಂದ್ರೂ ನಾವು ಸಂತೋಷ ಪಡ್ಬೇಕು. ಆದ್ರೆ ಪಾಕಿಸ್ತಾನ ಚಿಹ್ನೆ ಇರಬಾರ್ದು, ಅದನ್ನ ವಿರೋಧಿಸ್ಬೇಕು. ಯಾರಾದ್ರೂ ಪಾಕಿಸ್ತಾನ ಚಿಹ್ನೆ ಹಾಕಿದಾರಂದ್ರೆ ವಿರೋಧಿಸೋದಲ್ಲ, ಅವ್ರಿಗೆ ಕತ್ ಹಿಡಿದು ಹೊರಗೆ ಹಾಕಬೇಕು, ಪೊಲೀಸ್ ಸೈಡ್ ಹೊರಗೆ ಹಾಕಬೇಕು. ಆದ್ರೆ ಗದ, ತೀರು, ಧನುಷ, ಚಾಂದ್ ಇವೆಲ್ಲ ಚಿಹ್ನೆಗಳು ಯಾರ್ದು ವಿರೋಧಲ್ಲ. ಈಗ ಮುಸ್ಲಿಮರು ಧ್ವಜದಲ್ಲಿ ಚಾಂದ್ ಹಾಕ್ತಾರೆ, ನಮ್ಮ ಮನಸ್ಸು ಹೋಯ್ತದ, ಅವ್ರು ಹಾಕಬಾರ್ದು. ಯಾಕಂದ್ರೆ ಹಿಂದೂಗಳ ಪೂಜ್ಯ ದೇವತೆ ಚಂದ್ರ, ಅವ್ರು ಹಾಕ್ತಾರೆ. ಆದ್ರೆ ನಾವು ಸಂತೋಷ ಪಡ್ಬೇಕು, ನಮ್ ಚಂದ್ರಿಗೆ ಅವ್ರನ್ನು ಒಪ್ತಾರೆ ಅಂತ. ಆದ್ರೆ ನಾವೇನು ವಿರೋಧ ಮಾಡ್ತೀವಿ, ಇದು ತಿಳುವಳಿಕೆ ಕಡಿಮೆ ಇದ್ದವ್ರು. ಆಮೇಲೆ ಒಮ್ಮೆಲೆ ಯಾರೋ ಬ್ಯಾಡ ಅಂತ ಹೇಳಿದ್ರೆ ಅದಕ್ಕೊಂದು ತೆಗೆದು ಹಾಕ್ರಿ ಅಂತ ಆದೇಶ ಕೊಡೋದು, ಮತ್ತೆ ಆ ಕಡೆಯಿಂದ ಒತ್ತಡ ಬಂತಂದ್ರೆ ಮತ್ತೆ ಪುನಃ ಯೂ ಟರ್ನ್ ತಗೊಳ್ಳೋದು. ಇದು ಅಧಿಕಾರಿಗಳ ಬುದ್ಧಿವಂತಿಕೆ ಕಮ್ಮಿ. ಅವರು ವಿಚಾರ ಮಾಡಿ ತೆಗೆದು ಹಾಕ್ಲಿಕ್ಕೆ ಹೇಳಿಲ್ಲ, ವಿಚಾರ ಮಾಡಿ ಯೂ ಟರ್ನ್ ತಗೊಂಡಿಲ್ಲ. ಒತ್ತಡದ ಮೇಲೆ ನಮ್ಮ ದೇಶದಲ್ಲಿ ಒತ್ತಡದ ಮೇಲೆ ಕಾನೂನು ನಡೆಯುವಂತೆ ಆಗ್ತಾ ಇದೆ. ಒತ್ತಡದ ಮೇಲೆ ಕಾನೂನು ಆಗಬಾರ್ದು, ಕಾನೂನು ಮೇಲೆ ಒತ್ತಡ ಬರ್ಬೇಕು, ಕಾನೂನಿನಿಂದ ಒತ್ತಡ ಬರ್ಬೇಕು. ಕಾನೂನು ಬಿಟ್ಟು ಜನರ ಒತ್ತಡಕ್ಕೆ ಮುಸ್ಲಿಂ ಸಂಘಟನೆ ಹೇಳ್ತು ಅಂತ ತೆಗೆದು ಹಾಕೋದು, ಹಿಂದೂಗಳ ಸಂಘಟನೆ ಒತ್ತಾಯ ಮಾಡಿದ್ರು ಅಂತ ಎರಡೂ ಕಾನೂನು ಅಲ್ಲ. ಇವೆರಡೂ ಅಧಿಕಾರಿಗಳಿಗೆ ಶೋಭೆ ಅಲ್ಲ. ಅಂತ ಅಧಿಕಾರಿಗಳು ಅಧಿಕಾರಿ ಆಗ್ಲಿಕ್ಕೆ ಯೋಗ್ಯರಲ್ಲ. ಒಂದ್ಸಲ ನಿರ್ಣಯ ತಗೊಂಡ್ರೆ ಕಠೋರವಾಗಿ ಕಾನೂನು ಪ್ರಕಾರ ಇದೆ ಅಥವಾ ಇಲ್ಲ ಅಷ್ಟೇ ನೋಡ್ಬೇಕು. ಎಷ್ಟು ಜನರು ಒತ್ತಡ ಇದೆ, ಯಾವ ಮಿನಿಸ್ಟರ್ ಫೋನ್ ಬಂದಿದೆ, ಎಷ್ಟು ಸಮಾಜದವರು ಅಲ್ಲಿ ಎಷ್ಟು ಜನರು ಇದ್ದಾರೆ, ಯಾವ ಸಮಾಜದಲ್ಲಿ ಒತ್ತಡ ಹೆಚ್ಚಿದೆ, ಇದು ನಾವು ನೋಡ್ಲಿಕ್ಕೆ ಹೋಗ್ಬಾರ್ದು. ಇದು ಅಧಿಕಾರಿಗಳ ಕೆಲಸನೂ ಅಲ್ಲ. ಒಂದ್ ಊರಲ್ಲಿ 5 ಮನೆ ಹಿಂದೂ ಇರ್ತವೆ, 95% ಮುಸ್ಲಿಂ ಇರ್ತಾರೆ. ಅಲ್ಲಿ ಅನ್ಯಾಯ ಆದ್ರೆ ಕಾನೂನು ಪ್ರಕಾರ ನೋಡ್ಬೇಕೆ ವಿನ ಹಿಂದೂಗಳು ಕಡಿಮೆ ಇದ್ದಾರೆ ಅನ್ಯಾಯ ಆಗಿದೆ ಅಂತ ಅಲ್ಲ. ಅಥವಾ ಮುಸ್ಲಿಮರ ಮೇಲೆ ಅನ್ಯಾಯ ಆದ್ರೆ ಅದನ್ನ ಕಾನೂನು ಪ್ರಕಾರ ಇದೆ ಇಲ್ಲ ನೋಡ್ಬೇಕೆ ವಿನ ಸಮಾಜದ ಮೇಲೆ ಒತ್ತಡದ ಮೇಲೆ ಯಾರಾದ್ರೂ ಹುಡುಗಾಟಿಕೆಯಿಂದ ಪುಂಡಾಟಿಕೆಯಿಂದ ಗೊಂದಲ ಎಬ್ಸೋದ್ರ ಮೇಲೆ ಆಗಬಾರ್ದು. ಅಂಥವ್ರು ಮಾಡೋರ ಮೇಲೆ ಬರೀ ಯೂ ಟರ್ನ್ ತಗೊಳ್ಳೋದಲ್ಲ, ಆ ರೀತಿ ಬೇಡ ಅಂತ ಹೇಳಿದವ್ರ ವಿರುದ್ಧ ಕ್ರಮ ತಿಳಿಸ್ಬೇಕು. ಯಾಕಂದ್ರೆ ಒಂದು ದಾರಿಗೆ ಗದ, ತೀರು ಇಂಥ ನಿಶಾನಿಗಳು ಹಾಕಿದ್ರೆ ಅದು ಜರ ನಮ್ದು ಜಾತ್ಯತೀತ ರಾಷ್ಟ್ರಕ್ಕೆ ಧಕ್ಕೆ ಬರ್ತದಂದ್ರೆ ಎಲ್ಲರೂ ಕೂಡ ಒಂದು ಕೆಲಸ ಮಾಡ್ಬೇಕು. ಈ ದೇಶದಲ್ಲಿ ಮಠ, ಮಂದಿರ, ಗುಡಿ, ಚರ್ಚು ಯಾವುದೇ ಬೇಡ. ನಿಮ್ ಮನೆಯಲ್ಲೇ ಗುಡಿ ಕಟ್ಕೋರಿ, ನಿಮ್ ಮನೆಯಲ್ಲೇ ಮಸೀದಿ ಮಾಡ್ರಿ, ನಿಮ್ ಮನೆಯಲ್ಲೇ ನಮಾಜ್ ಬೀಳ್ರಿ. ಹೊರಗಡೆ ಇದ್ರ ಆ ಮಸೀದಿ ನೋಡಿದ ಕೂಡಲೇ ಮತ್ತೊಬ್ಬ ಹೋಗ್ತಾನೆ, ನಾನ್ ಮನ್ಸು ಹೋಯ್ತದೆ. ಮಂದಿರ ನೋಡಿದ್ರು ಹೇಳ್ತಾನೆ ಮತ್ತೊಂದು. ಇವ್ರೆಲ್ಲ ಮೂರ್ತನ ಕೆಲಸ. ಮಂದಿರ ಮಸ್ಜಿದ್ ಯಾರ ಮನ ನೋಯಿಸ್ಲಿಕ್ಕೆ ಇರೋದಿಲ್ಲ. ಕೆಲವು ಕುಚೇಷ್ಟಿಗಳು, ಧರ್ಮ ವಿರೋಧಿಗಳು, ನೀತಿ ವಿರೋಧಿಗಳು, ರಾಷ್ಟ್ರ ವಿರೋಧಿಗಳು ಮಾಡ್ತಕ್ಕಂಥ ಕೆಲಸ ಅಂತಕ್ಕೆ ಅಧಿಕಾರಿಗಳು ಬಗ್ಬಾರ್ದು. ಸರ್, ಇವಾಗ ಮತ್ತೆ ಇವತ್ತು ದೇಶ ವ್ಯಾಪ್ತಿಗೆ ಹೋಗೋದಾದ್ರೆ ಬಿಹಾರದಲ್ಲಿ ಕಳೆದ 2 ದಿನಗಳಿಂದ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವ ವಿಷಯ ಸರ್. 30 ದಿನಗಳಲ್ಲಿ ಆ ಗ್ರಾಮವನ್ನ ಖಾಲಿ ಮಾಡಬೇಕು ಅಂತ 95% ಹಿಂದೂ ಜನಸಂಖ್ಯೆ ಇರುವಂತಹ ಒಂದು ಗ್ರಾಮವನ್ನ ಖಾಲಿ ಮಾಡ್ಲಿಕ್ಕೆ ವಫ್ ಬೋರ್ಡ್, ಬಿಹಾರ ರಾಜ್ಯದ ಸುನ್ನಿ ವಫ್ ಬೋರ್ಡ್ ನ ಅಧಿಕಾರಿಗಳು ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಇವತ್ತು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸರ್. ಆದ್ರೆ ಪಾಪ 95% ಜನರು ಇರುವಂತಹ ಒಂದು ಊರು ಸರ್, ಹೆಂಗೆ ವಫ್ ಆಸ್ತಿ ಆಗೋಕ್ ಸಾಧ್ಯವಾಗುತ್ತೆ ಸರ್? ನೋಡಿ, ಇದು ವಫ್ ಬೋರ್ಡ್ ಬಗ್ಗೆ ದೊಡ್ಡ ವಿಷಯ ಚರ್ಚೆ ಪ್ರಾರಂಭ ಆಗಿದೆ. ಏನ್ ತಿದ್ದುಪಡಿ ಕಾನೂನು ಬಂದಿದೆ ಅದ್ರ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ ಪಾರ್ಲಿಮೆಂಟರಿ ಕಮಿಟಿಗೆ ಅದ್ರ ಬಗ್ಗೆ ಈಗ ಕಮಿಟಿ ನಿರ್ಣಯ ಬರುವವರೆಗೆ ನಾನು ಹೆಚ್ಚಿಗೆ ಏನು ಹೇಳೋದಿಲ್ಲ. ಯಾವ ರೀತಿ ಗೊತ್ತಾ, ಆಮೇಲೆ ಒಂದು ಊರಲ್ಲಿ 95% ಜನರು ಇದ್ದು ಅದೇ ಊರಲ್ಲಿ 500 ವರ್ಷಕ್ಕಿಂತಲೂ
ಹಳೇದಾದಂತ ಮಂದಿರು ಸಹಿತ ಇದೆ. ಹೌದು ಸರ್. ನೀವು ಹೇಳ್ತಕ್ಕಂಥ ಮಂದಿರದ ಹೇಳಿಲ್ಲ, ಹೌದು ನಿಮಗೆ ನೆನ್ಪು ಕೊಡ್ತೀನಿ. ಹೌದು. ಅಲ್ಲಿ ಒಂದು ಮಂದಿರು ಇದೆ, ಓಕೆ. ಅದು ಎಲ್ಲವೂ ಕೂಡಿ ಇದು ವಫ್ದ್ ಅಂತ ಹೇಳಿ. ಹೌದು. ನಾನು ಇದು ವಫ್ದು ಅರ್ಥನೇ ಬೇರೆ ಆಗಿದೆ ಹೌದು ಸರ್. ಜನರಿಗೆ. ಹೌದು. ವಕ್ಫ್ ಅಂದ್ರೆ ಏನು? ಹೌದು. ಮುಸ್ಲಿಮ್ರು ಹೇಳೋದು ಬೇರೆ, ಹಿಂದೂಗಳು ಹೇಳೋದು ಬೇರೆ. ಹಾ. ವಕ್ಫ್ ಅಂದ್ರೆ ತನ್ನ ಸ್ವಂತದ ಆಸ್ತಿ ಹಾ. ಸ್ವ ಇಚ್ಛೆಯಿಂದ ಹಾ. ಧಾರ್ಮಿಕ ಕೆಲಸ ಸಲುವಾಗಿ ಕೊಟ್ಟಿದಂತ ಭೂಮಿ ಮಾತ್ರ ವಕ್ಫ್ ಆಗ್ತದೆ. ಹೌದು ಸರ್. ಯಾರೇ ವಕ್ಫ್ ಒಂದು ಕಮಿಟಿ ಈ ಊರು ವಕ್ಫ್ ಮಾಡೀನಿ ಅಂತ ಘೋಷಣೆ ಮಾಡಿದ್ರಲ್ಲ, ಓಕೆ. ಆ ಹುಚ್ಚುತನ ಅವ್ರು ಯಾಕೆ ಮಾಡ್ತಾ ಇದ್ದಾರಂತಂದ್ರೆ ಓಕೆ. ಅವ್ರಿಗೊಂದು ಅಧಿಕಾರ ಸಿಕ್ಕಿದೆ, ಅವ್ರು ಮಾಡಿದ್ಕೆ ಚಾಲೆಂಜ್ ಇಲ್ಲ ಅಂತ ಹೇಳಿ. ಹೌದು ಸರ್. ಅದಕ್ಕಾಗಿ ಆ ರೀತಿ ಆಗ್ತಾ ಇದೆ. ಅದು ಚಾಲೆಂಜ್ ಬಗ್ಗೆ ಕಮಿಟಿ ಹೋಗಿದೆ, ಹೌದು. ಅದಕ್ಕೆ ಹೇಳೋದು ಬೇಡ. ಈ ರೀತಿಯಿಂದ ಅವ್ರು ನೋಟಿಸ್ ಕೊಟ್ರೆ ಊರು ಹೊರಗೆ ಹೋಗೋದಿಲ್ಲ. ಹಾ. ಯಾಕಂದ್ರೆ ಆ ಊರು ಅವ್ರದ್ದು ಆಗೋದಿಲ್ಲ, ಹೌದು ಸರ್. ವಕ್ಫ್ ಕಮಿಟಿಗೆ ಹೋಗೋದಿಲ್ಲ. ಹಾ. ಅಲ್ಲಿ ಅವ್ರ ಪೂರ್ವ ಕಾಲ ಹಿಡಿದು ಅವ್ರ ಮನೆತನ ಹಿಡಿದು ಹೊಲ ಮನೆಗಳು ಅವ್ರ ಹೆಸರು ಇದ್ದಿರ್ತದೆ. ಹೌದು ಸರ್. ವಕ್ಫ್ ಅಂತ ಹೇಳೋದೇ ಕಾನೂನು ಬಾಹಿರ. ಓಕೆ. ಯಾವುದು ಸ್ವ ಇಚ್ಛೆಯಿಂದ ಕೊಟ್ಟಿದ್ದು ಭೂಮಿ ಇರ್ತದೋ, ಹೌದು ಸರ್. ಆಸ್ತಿ ಇರ್ತದೋ, ಓಕೆ. ಮಠ ಮಂದಿರ ಇರ್ತದೋ, ಅದನ್ನ ಧಾರೆ ಹರಿದು ಕೊಟ್ರೆ ಅದು ಮಾತು ವಕ್ಫ್ ಆಗ್ತದೆ. ಓಕೆ. ಇಲ್ಲಿ ಆಗೋದಿಲ್ಲ. ಹಾ. ಆ ರೀತಿಯಿಂದ ಅವ್ರು ನೋಟಿಸ್ ಕೊಟ್ಟಿದ್ದು ಏನೂ ಆಗೋದಿಲ್ಲ, ಹಾ. ಹುಚ್ಚುತನ ಇದೆ. ಓಕೆ. ಅದಕ್ಕೆ ಯಾರು ಹೆದರಬೇಕಾಗಿಲ್ಲ. ಇಂಥ ವಕ್ಫ್ಗಳಿಗೆ ಯಾರು ಬೆಲೆ ಕೊಡಬಾರ್ದು. ಓಕೆ ಸರ್. ಸರ್, ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಾಮಾಣಿಕರಾಗಿದ್ರೆ ತನಿಖೆ ಎದುರಿಸಲಿ ಅಂತ ಸಾಹಿತಿ ಎಸ್.ಎಲ್. ಭೈರಪ್ಪ ಹೇಳಿದ್ದಾರೆ ಸರ್, ಏನು ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಎಸ್.ಎಲ್. ಭೈರಪ್ಪ ವಿರುದ್ಧವೂ ಕೂಡ ಅನೇಕರು ಇವತ್ತು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಸಾಹಿತಿಯಾಗಿ ಈ ರೀತಿ ನೀವ್ಯಾಕೆ ಅದ್ರ ಒಳಗಡೆ ಬಂದ್ರಿ, ನೀವ್ಯಾಕೆ, ಕೆಲವೊಬ್ರು ಅನ್ನೋ ಮಾತೇನಂದ್ರೆ ಅವ್ರ ಏಜೆಂಟ್ ಆಗಿ ನೀವ್ಯಾಕೆ ಕೆಲಸ ಮಾಡ್ತೀರಿ ಅನ್ನೋ ಒಂದು ಆರೋಪಗಳು ಎಸ್.ಎಲ್. ಭೈರಪ್ಪ ವಿರುದ್ಧ ಕೇಳಿ ಬರ್ತಾ ಇದೆ ಸರ್. ನೋಡಿ, ಎಸ್.ಎಲ್. ಭೈರಪ್ಪ ಒಬ್ಬರಿಗೆ ಅಲ್ಲ. ಓಕೆ. ನಾನು ಹೇಳ್ತೀನಿ, ಸಾಹಿತಿಗಳು ಸಮಾಜವನ್ನ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಇರ್ತದೆ. ಹೌದು ಸರ್. ಆದ್ರೆ ಅವ್ರ ಬುದ್ಧಿ ಯಾವ ರೀತಿ ಇರ್ತದೋ ಆ ರೀತಿ ಪ್ರಯತ್ನ ಮಾಡ್ಲಿಕ್ಕೆ ತಯಾರು ಮಾಡ್ತಾರೆ. ಹೌದು ಸರ್. ಅದೇ ರೀತಿ ಸಾಹಿತ್ಯ ಬರೀತಾರೆ. ಹೌದು ಸರ್. ಈಗ ದೇವನೂರು ಮಹಾದೇವನು ಇದ್ದಾರೆ, ಹೌದು ಸರ್. ಅವ್ರೊಂದು ಲೆಫ್ಟಿಸ್ಟ್ ವಿಚಾರಧಾರೆ ಇದೆ, ಹೌದು ಸರ್. ಬೇಕಾದಷ್ಟು ಪುಸ್ತಕ ಬರೀತಾರೆ. ಹೌದು ಸರ್. ಅದು ಅವ್ರ ವಿಚಾರಧಾರೆ. ಹೌದು. ಎಷ್ಟು ಜನರಿಗೆ ಹಿಡಿಸ್ತದ ತಗೋಬೇಕು. ಹೌದು ಸರ್. ಅದೇ ರೀತಿ ಭಗವಾನ್ ಇದ್ದಾರೆ, ಹೌದು. ಕೆ.ಎಸ್. ಭಗವಾನ್, ಹೌದು ಸರ್. ಅವ್ರದ್ದು ಕೂಡ ಒಂದು ವಿಚಾರಧಾರೆ ಬೇರೆ ಇದೆ, ಹೌದು. ಅವರು ಬರೀತಾರೆ. ಓಕೆ. ಅದನ್ನ ಎಷ್ಟು ಜನರಿಗೆ ಹಿಡಿಸ್ತಾರೆ ಅವ್ರು ತಗೋಬೇಕು. ಅವ್ರು ಬರ್ದ ಕೂಡಲೇ ಇವ್ರು ಲೆಫ್ಟಿಸ್ಟು, ಇವ್ರು ಬರ್ದ ಕೂಡಲೇ ಇವ್ರು ರೈಟಿಸ್ಟು. ಈಗ ಇವ್ರು ಬರ್ದಿದ್ದು ಯಾಕೆ ಹೇಳ್ತಾರೆ, ಇವ್ರು ಅನೇಕ ಕಾದಂಬರಿಗಳು ಬರ್ತಾರೆ. ಹೌದು ಸರ್. ಆ ಕಾದಂಬರಿಗಳಲ್ಲಿ ಹೆಚ್ಚಾಗಿ ಹಿಂದೂ ಪ್ರತಿಪಾದನೆ ಇದೆ. ಹೌದು. ಅದರಿಂದ ಅವ್ರು ಹಿಂದೂ ಅಂತ ಅಲ್ಲ, ಅವ್ರ ವಿಚಾರಧಾರೆ ಇದೆ, ಅವ್ರು ಅದನ್ನ ತಿಳಿಸ್ತಾ ಇದ್ದಾರೆ. ಹೌದು. ಈಗ ದೇವನೂರು ಮಹಾದೇವರು ಅದರ ವಿರುದ್ಧ ಬರೀತಾರೆ. ಹೌದು. ಅಂದ್ರೆ ಅವರು ಗ್ರಂಥದ ವಿರುದ್ಧ ಬರೆಯೋದಿಲ್ಲ, ತಮ್ಮ ವಿಚಾರಧಾರೆ ತಿಳಿಸ್ತಾರೆ. ತಿಳಿಸ್ತಾರೆ ಸರ್. ಅದಕ್ಕೆ ಅವ್ರದ್ದು ವಿಚಾರಧಾರೆ ಇದೆ. ಹೌದು ಸರ್. ಅವ್ರ ಏಜೆಂಟ್ ಅನ್ನೋದು, ಈ ಏಜೆಂಟ್ ಅನ್ನೋರು ಏನಿದ್ದಾರಲ್ಲ, ಅವ್ರು ಯಾರು ಏಜೆಂಟ್ ಇದ್ದಾರೆ ಎಂಬುದನ್ನ ಯೋಚನೆ ಮಾಡ್ಬೇಕು. ಹೌದು ಸರ್. ಈ ಕೆಲವು ಸ್ವಾಮಿಗಳಿದ್ದಾರೆ ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ. ಕೆಲವರು ಕಾಂಗ್ರೆಸ್ ಪರ ಹೇಳ್ತಾರೆ, ಹೌದು ಸರ್. ಕಾಂಗ್ರೆಸ್ ಅವ್ರಿಗೆ ಆಶೀರ್ವಾದ ಕೊಡ್ತಾರೆ, ಹೌದು. ಕೆಲವರು ಬಿಜೆಪಿ ಕೊಡ್ತಾರೆ, ಇನ್ನು ಕೆಲ ಜೆಡಿಎಸ್ ಕೊಡೋರು ಇದ್ದಾರೆ ಸರ್. ಹಾ? ಜೆಡಿಎಸ್ ದವರಿಗೆ ಆಶೀರ್ವಾದ ಮಾಡೋ ಸ್ವಾಮಿ. ಮಾಡೋರು ಇದ್ದಾರೆ. ಹೌದು ಸರ್. ಆದ್ರೆ ಈ ಸ್ವಾಮಿಗಳು ಧರ್ಮ ಪ್ರಚಾರ ಮಾಡಬೇಕು ಅಂತ ಹೇಳ್ತಾರೆ. ಹಾ. ಧರ್ಮ ಅಂದ್ರೆ ಯಾವ್ದು ಸತ್ತಿದೆ ಅದು ಪ್ರತಿಪಾದನೆ ಮಾಡ್ಬೇಕು. ಹೌದು. ರಾಜಕಾರಣದಲ್ಲಿ ತಪ್ಪು ಮಾಡಿದ್ರು ಹೇಳಿಕ್ ಅವ್ರಿಗೆ ಅಧಿಕಾರ ಇದೆ, ಹೌದು ಸರ್. ಅದ್ರಲ್ಲಿ ಬರಬಾರ್ದು ಅಂತಲ್ಲ. ಹೌದು. ಯಾಕಂದ್ರೆ ತಪ್ಪಿದ್ದಲ್ಲಿ ತಿದ್ದದೆ ಈ ಸ್ವಾಮಿಗಳದು, ಸಾಹಿತಿಗಳದು, ಪತ್ರಿಕೆಗಳು. ಹೌದು. ನೀವು ಬರೇ ಸಾಹಿತಿಗಳಿಗೆ ಯಾಕೆ, ನಮ್ಮಲ್ಲಿ ಇರ್ತಕ್ಕಂಥ ಪತ್ರಿಕೆಗಳು ಹೌದು ಸರ್. ತಾವು ಸರಿಯಾಗಿ ಅವಲೋಕನೆ ಮಾಡಿದ್ರೆ, ಕೆಲವರು ಕಾಂಗ್ರೆಸ್ ಕಡೆ ವಾಲಿದವರು ಇದ್ದಾರೆ, ಹೌದು ಸರ್. ಕೆಲವರು ಬಿಜೆಪಿ ಕಡೆ ಇದ್ದಾರೆ, ಕೆಲವರು ಜೆಡಿಎಸ್ ಕಡೆ ಇದ್ದಾರೆ. ಹೌದು ಸರ್. ಆದ್ರೆ ಅದು ಯಾಕಿದ್ದಾರೆ, ಆ ಪತ್ರಿಕೆ ನಡೆಸತಕ್ಕಂಥ ಮಾಲಕ್ ಹೌದು. ಯಾವ ಪಕ್ಷಕ್ಕೂ ಹೆಲ್ಪ್ ಮಾಡ್ಬೇಕಂತಾನು ಅವ್ರು ಮಾಡ್ತಾರೆ. ಹಾ. ಪಾಪ ಪತ್ರಿಕೆಯಲ್ಲಿ ಕೆಲಸ ಮಾಡೋರು ತಮ್ಮ ನೌಕರಿಗಾಗಿ ಮಾಡ್ತಾರೆ. ಹಾ. ಅದಕ್ಕೆ ಅವ್ರ ಮೇಲೆ ನೀನು ಈ ಕಡೆ ಇದ್ದೀನಿ, ಬಿಜೆಪಿ ಇದ್ದೀನಿ, ಕಾಂಗ್ರೆಸ್ ಇದ್ದೀನಿ ಅನ್ನೋದು ಮುಹೂರ್ತನ ಹೌದು. ಇದೇನ್ ಸಂಸ್ಥೆ ನಡೆಸ್ತಾ ಇದ್ದಾರೆ. ಅವರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಸಮಾಜದಲ್ಲಿದೆ. ಹೌದು. ಸಮಾಜ ಜಾಗೃತ ಆಗಿ ಈ ರೀತಿ ಒಂದು ಪಕ್ಷಕ್ಕೆ, ಒಂದು ಜಾತಿಗೆ ವಾಲಿ ನಡೀತಕ್ಕಂಥ ಜನ ಇದ್ರಂದ್ರೆ ಜನರು ಹೇಳ್ಬೇಕು, ಜಾಗೃತರಾಗ್ರಿ, ನಿಮ್ ಚಾನಲ್ ನಾವು ಕೀಲಿ ಹಾಕಿ ಬಂದ್ ಮಾಡ್ತೀವಿ, ಹೌದು. ನಿಮ್ ಪತ್ರಿಕೆ ರದ್ದಿ ಅಂತೂ ನಾವು ಉಪಯೋಗ ಮಾಡೋದಿಲ್ಲ. ಹೌದು. ಈ ರೀತಿ ಜನರ ಜಾಗೃತಿ ಬಂದಾಗ ಹೌದು ಸರ್. ನಮ್ಮ ಮಾಧ್ಯಮದವರು ಸುಧಾರಿಸ್ತಾರೆ, ಹೌದು ಸರ್. ಸಾಹಿತಿಗಳು ಸುಧಾರಿಸ್ತಾರೆ, ಹೌದು ಸರ್. ಈ ರಾಜಕಾರಣಿಗಳು ಸುಧಾರಿಸ್ತಾರೆ, ಮಠಾಧೀಶರಂತೂ ಮೊದಲು ಸುಧಾರಿಸ್ತಾರೆ. ಹೌದು. ನಾನು ಒಂದು ಮಾತು ಹೇಳ್ತೀನಿ, ಹಾ ಸರ್. ನಮ್ಮ ದೇಶದಲ್ಲಿ
ಓಕೆ ಇದು ಎಲ್ಲ ಪರಿಸ್ಥಿತಿ ಕೆಡ್ಲಿಕ್ಕೆ ಮೂಗರೇ ಕಾರಣ. ಓಕೆ ಒಂದು ಮಾಧ್ಯಮದವರು, ಓಕೆ ಒಂದು ಸ್ವಾಮಿಗಳು ಮತ್ತು ರಾಜಕಾರಣಿಗಳು. ಓಕೆ ಇವ್ರು ಸುಧಾರಿಸಿದ್ರೆ ನಮ್ಮ ದೇಶ ಸುಧಾರಣೆ ಆಗ್ತದೆ. ನಮ್ದು 1,30,00,000 ಜನ ನಮ್ಮಲ್ಲಿ ಇದ್ದಾರೆ. 130 ಕೋಟಿ 130 ಕೋಟಿ ಜನ ಏನ್ ನಮ್ಮ ಹತ್ತಿರ ಇದ್ದಾರೆ. ಹಾ. ಅವ್ರು ಯಾರು ಕೆಟ್ಟವರಿಲ್ಲ, ಹೌದು ಅವರೆಲ್ಲಾ ಸಭ್ಯರು. ಹೌದು ಅವ್ರ ತಲೆಯಲ್ಲಿ ಏನೋ ಒಂದು ತುಂಬಿ ನಾವು ಅವರಿಗೆ ಕೆಡಿಸ್ತಾ ಇದ್ದೀವಿ, ಉದ್ಧಾರ ಮಾಡ್ತೀವಿ ಅಂತ ಹೇಳಿ ದಾರಿ ತಪ್ಪಿಸ್ತಾ ಇದ್ದೀವಿ. ಹೌದು. ಅವ್ರು ಯಾವುದೇ ಪಕ್ಷದವ್ರಿರ್ಲಿ ನಮ್ಮ ಉದ್ಧಾರ ಮಾಡೋದಿಲ್ಲ. ಮಹಾಶಯರೇ, ಮಹನೀಯರೇ, ನೀವು ಸಮಾಜದವ್ರೆ, ನಿಮ್ಮ ಕೈ ಮುಗ್ದು ನಾ ಕೇಳ್ತೀನಿ, ನೀವು ಎತ್ತರ ಆಗೋರಿಗೆ ನಿಮ್ಮ ಉದ್ಧಾರ ಯಾರು ಮಾಡೋದಿಲ್ಲ. ಇವ್ರು ಓಟಿನ ಲೆಕ್ಕನೇ ಹಾಕ್ತಾರೆ ವಿನ ನೀವು ಪ್ರಗತಿ ಲೆಕ್ಕ ಹಾಕೋದಿಲ್ಲ. ಹೌದು. ನಿಮಗೆ ದಾನ ಕೊಟ್ಟು ಭಿಕ್ಷೆಗೆ ಹಚ್ತಾರೆ ವಿನ ನಿಮ್ಗೆ ಕೆಲ್ಸಕ್ಕೆ ಹಚ್ಚೋದಿಲ್ಲ. ಹೌದು ಅಂಥದ್ದನ್ನ ನೀವು ಮಾಡ್ರಿ. ಮಹಾಜನತೆ ಅದು ಮಾಡಿದ್ರೆ ರಾಜಕಾರಣಿಗಳು ಹೋಗ್ತಾರೆ, ಸ್ವಾಮಿಗಳು ಹೋಗ್ತಾರೆ, ನಮ್ದು ಮಾಧ್ಯಮದವರು ಹಾದಿ ಮೇಲೆ ಬರ್ತಾರೆ. ಹೌದು ಅಂತ ಕಾರ್ಯ ಮಾಡಬೇಕು. ಒಳ್ಳೆ ಯಾವುದೇ ಜಾತಿ ಪಕ್ಷ ಇಲ್ದಂಗೆ ನಡೆಯೋರಿಗೆ ನೀವು ಜನರು ಬೆಂಬಲಿಸಬೇಕು. ನಮ್ಮ ರಾಷ್ಟ್ರ ಮುಂದೆ ತರಬೇಕು. ಧನ್ಯವಾದ. ಒಂದೇ ಮಾತರ. ಎಸ್ ಮಾಧ್ಯಮದಲ್ಲಿ ನಾವು ಯಾರ ವಿರೋಧಿಯೂ ಅಲ್ಲ, ಯಾರ ಪರವಾಗಿಯೂ ಅಲ್ಲ. ಸುದ್ದಿಯ ರೀತಿಯಲ್ಲಿ ಬಿತ್ತರಿಸುವ ನಿಟ್ಟಿನಲ್ಲಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ಗೆ ನಿಮ್ಮ ನೈತಿಕ ಬೆಂಬಲದ ಅಗತ್ಯವಿದೆ. ನಮಗೆ ಯಾವುದೇ ರೀತಿಯ ನೀವು ಹಣಕಾಸಿನ ಸಹಾಯ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಸಂದೇಶಗಳನ್ನ ಇಡೀ ನಾಡಿಗೆ ಸಾರುವಂತಹ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ. ಇದು ಕೂಡ ನಮ್ಮ ಪ್ರಧಾನ ಸಂಪಾದಕರ ಒಂದು ಅಭಿಪ್ರಾಯ, ಆಶಯ. ಹಾಗಾಗಿ ನಾವು ಕೊಡುವಂತಹ ಸುದ್ದಿಗಳನ್ನ ನಿಮ್ಮವರ ಜೊತೆ ಕೂಡ ಹಂಚಿಕೊಳ್ಳಿ. ನಾವು ತಪ್ಪು ಮಾಡಿದ್ರು ಕೂಡ ನಮ್ಮನ್ನ ಶಿಕ್ಷಿಸಿ ಅಂತ ಖುದ್ದಾಗಿ ನಮ್ಮ ಸಂಸ್ಥೆ ಮೂಲಕವೇ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಅಂದ್ರೆ ನಾವು ತಪ್ಪು ಮಾಡುವಂತಹ ಮಾತೇ ಇಲ್ಲ. ನಿಮ್ಮ ಪರವಾಗಿ, ನಿಮ್ಮವರ ಪರವಾಗಿ, ಸಮಾಜದ ಪರವಾಗಿ ನಾವು ಸದಾ ಧ್ವನಿ ಎತ್ತುತ್ತೇವೆ ಅಂತ ಮತ್ತೊಮ್ಮೆ ಹೇಳ್ತಾ ಇವತ್ತಿಗೆ ಇಲ್ಲಿನ ಪ್ರೈಮ್ ಟೈಮ್ ಅನ್ನ ಮೊಟಕುಗೊಳಿಸ್ತಾ ಇದ್ದೀನಿ. ಮತ್ತೆ ನಾಳೆಯ ಪ್ರೈಮ್ ಟೈಮ್ ನಲ್ಲಿ ನಿಮಗೆ ಭೇಟಿಯಾಗುವ ಪ್ರಯತ್ನವನ್ನ ಮಾಡ್ತೇನೆ. ನಮಸ್ತೆ.